ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಾನು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬಂಡೆ ಮ್ಯಾಕಾಳಮ್ಮ ಟೆಂಪಲ್ಗೆ. ಬನ್ನಿ ಹೋಗೋಣ. ನೋಡಿ, ಈ ಪ್ಲೇಸಲ್ಲೇ ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸು ಕಾಲೇಜ್ ಟೈಮಲ್ಲಿ ಬಂದು ಸ್ನ್ಯಾಕ್ಸ್ ತಿಂತಿದ್ರಂತ. ನಾನು ಟ್ರೈ ಮಾಡೋಣ ಅಂತ ಮಸಾಲೆ ಮತ್ತು ಬೇಲ್ಪುರಿ ಇಲ್ಲದೆ ಹಾಗೆ ಸ್ವೀಟ್ಸ್ ತೊಗೊಂಡೆ. ಸ್ಥಾನ ರೀಚ್ ಆದ್ವಿ, ಹೋಗ್ತಾ ಇದ್ದೀವಿ. ಚಪ್ಪಲಿ ಬಿಡೋಣ ಅಂತ ಬಂದಿದ್ದೀವಿ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ. ಇಲ್ಲಿ ನೋಡಿ, ದೇವಸ್ಥಾನಕ್ಕೆ ಬಂದ್ವಿ. ಈ ಥರ ಎಲ್ಲ ಡೆಕೋರ್ ಮಾಡಿದ್ರು. ಕೇಳಿದ್ದೆ, ಇಲ್ಲೇ ಅವ್ರ ಮನೆ ಹತ್ರ ಇದೆ. ಬರ್ತಾ ಅವಳೆ ಪಾಪು ಎತ್ಕೊಂಡು. ಎಷ್ಟು ಬೇಗ ಹೇಳಿದ್ರೆ ಲೇಟಾಗಿ ಬರೋದೇ ಇವಳು ಪಾಲಿಸಿ ಅಲ್ಲಮ್ಮ. ಕಾಲು ತೊಳಿತಾ ಇದ್ದೀವಿ ಈಗ. ಬನ್ನಿ 1 ಅವರ್ ಅಂದರು, 3:15 ಹೋಗಿದ್ದೆ, ಅವಾಗ ಬರ್ತಿದ್ದೆ. ನಮ್ಮ ಮುಖ ತೊಳ್ಕೊಂಡು ಹೋಗಿ ಅಂದರು, ಅದಕ್ಕೆ ಲೇಟ್. ಒಳಗಡೆ ಈ ಥರ ಇದೆ ದೇವಸ್ಥಾನ. ಈ ಕಿಂಡಿಯಿಂದ ದೇವ್ರು ಕಾಣುತ್ತೆ. ಇಲ್ಲಿಂದ ಕಾಣುತ್ತೆ. ಫೋನ್ ಫಿಶ್ಗಳೆಲ್ಲ ಇದೆ, ದೊಡ್ಡ ದೊಡ್ಡ ಫಿಶ್. ಅದು ಫಿಶ್ಶು, ನಮ್ಮನೆ ಚಿಕ್ಕ ಚಿಕ್ಕ ಫಿಶ್, ದೊಡ್ಡ ದೊಡ್ಡ ಫಿಶ್. ನೋಡಿ, ಗೋಲ್ಡನ್ ಗಣೇಶ್ ಬಂದಿದ್ದಾರೆ. ಗಣಪತಿ ಕೈ ನೋಡಿ ಗಣಪತಿ ಮುಂದೆ ओलंपिक आएगी ना
ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ಅಲ್ಲಿ ಪ್ಲಾಸ್ಟಿಕ್ ಹಸು ಎಲ್ಲ ಇಳಿಸಿದ್ದಾರೆ. ಪ್ರಸಾದ ಇಸ್ಕೊಂಡು ತಿಂತಾ ಇದ್ದೀವಿ. ಪ್ರಸಾದ ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಈಗ ತಿಂತಾರೆ. ಪ್ರಸಾದ ತಿಂತಿದ್ದಾರೆ. ದೇವಸ್ಥಾನ ಪಕ್ಕನೇ ಒಂದು ವ್ಯೂ ಪಾಯಿಂಟ್ ಥರ ಏನೋ ಇದೆ. ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇದೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಹೋದ್ರು. ನಾನು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈ ಥರ ಇದೆ. ನಡ್ಕೊಂಡು ಹೋದರೆ ಒಂದು ಲೇಕ್ ವ್ಯೂ ಥರ ಇದೆ. ಇಲ್ಲಿಂದ ವ್ಯೂ ಈ ಥರ ಕಾಣ್ತಾ ಇದೆ. ಇಲ್ಲಿ ಮಕ್ಕಳೆಲ್ಲ ಹುಣ್ಸೆಹಣ್ಣು ಉದುರಿಸ್ತವ್ರೆ. ಇದೇ ಟೆಂಪಲ್ ನೋಡಿ ಹೇಗೆ ಉದುರಿಸ್ತಿದ್ದಾರೆ ಹುಣ್ಸೆಹಣ್ಣು. ಹುಣ್ಸೆಹಣ್ಣು ಕಿತ್ತಿ ಕೆಳಗಡೆ ಇರೋರಿಗೆಲ್ಲ ಕೊಡ್ತಿದ್ದಾರೆ. ಹುಣ್ಸೆಹಣ್ಣು ಕಿತ್ಬಿಟ್ಟು ಕೆಳಗಡೆ ಇರೋರಿಗೆಲ್ಲ ಕೊಡ್ತವ್ರೆ. ನೋಡಿ ಹೇಗೆ ಉದುರಿಸ್ತಿದ್ದಾನೆ. ಅಲ್ಲಿ ಹೋಗಿ ಎಲ್ಲ ಎತ್ಕೋತಾ ಇದ್ದಾರೆ. ಬಂಡೆ ಮೇಲೆ ಕೂತ್ಕೊಂಡ್ರೆ ಅವನೇನು ಮಿಸ್ಕಿಸ್ ಆಗಿ ಬಂಡೆ ಮೇಲೆ ಹಿಡ್ಕೊಂಡ್ರೆ ಬಣ್ಣ ಕಚ್ಕೊಂಡು ಹಾಂ ಬಿದ್ದರೆ ಸರಿ ಏಟಾಗುತ್ತೆ. ನೋಡಿ ಇಲ್ಲೆಲ್ಲ ವಾಚ್ ಕಾಮೆಂಟ್ರಿ ಕೊಡ್ತಾರೆ ಈ ಮಕ್ಕಳೆಲ್ಲ ಕೂತ್ಕೊಂಡು. ಚಿಕ್ಕ ಹುಡುಗನು ಬಂದವನೆ. ಆದರೂ ಧೈರ್ಯ ಮೆಚ್ಚಬೇಕು. ಚಿಕ್ಕ ವಯಸ್ಸಿಗೆ ಹೋಗಿ ಧೈರ್ಯ ಮೆಚ್ಚಬೇಕು. ಚಿಕ್ಕ ವಯಸ್ಸಿಗೆ ಹತ್ತವರಲ್ಲ ಅಷ್ಟು ಹೈಟಾಗಿ. ಅಲ್ಲಿ ದರ್ಶನ ಎಲ್ಲ ಆಯಿತು. ರಶ್ ಏನಿರಲಿಲ್ಲ. ಬೇಗ ದರ್ಶನ ಆಯಿತು. ಒಂದು 5 ನಿಮಿಷಕ್ಕೆಲ್ಲ ದರ್ಶನ ಮುಗಿಸ್ಕೊಂಡು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ನಾವಿವಾಗ ಬಂದಿರೋದು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ. ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನ ಕಿರಣ ಬೀಳೋದು ಈ ದೇವಸ್ಥಾನದಲ್ಲೇ. ಅದೇ ಈ ದೇವಸ್ಥಾನ ಸ್ಪೆಷಾಲಿಟಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಹಾಗಾಗಿ ನಾನು ಆಚೆಯಿಂದ ಎಷ್ಟು ಕ್ಯಾಪ್ಚರ್ ಮಾಡ್ಬೋದು ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ. ಮುಡಿ ಕೊಡೋ ದೇವಸ್ಥಾನದಲ್ಲ ಕೆಳಗೆ ಮುಡಿ ಕೊಟ್ಕೊಂಡು ದರ್ಶನ ಫಸ್ಟ್ ಮುಡಿ ಕೊಟ್ಕೊಂಡು ಆಮೇಲೆ ಮಾಡ್ಕೋಬೋದು. ನಾವಿವಾಗ ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ನಾನು ಯಾವಾಗ ವಿ ವಿ ಪುರಂಗೆ ಬಂದರೂ ನಂದು ಒಂದು ಕಾನ್ಸ್ಟೆಂಟ್ ಫುಡ್ ನಾನು ಯಾವಾಗಲೂ ತಿನ್ನೋದು ಅಂದರೆ ಅವರೆಕಾಳು ರೊಟ್ಟಿ. ಅದು ಬಿಟ್ಟರೆ ಇನ್ನು ಯಾವುದಾನ ನಾನು ತಿಂದೇ ಇರೋ ಫುಡ್ಸ್ ಯಾವುದಾನ ಇದ್ದರೆ ಅದನ್ನು ಟ್ರೈ ಮಾಡ್ತೀನಿ. ಇವತ್ತು ಒಂದು ಹೊಸದು ಐಸ್ ಕ್ರೀಮ್ ಟ್ರೈ ಮಾಡಿದ್ದೀನಿ. ಅದೇನು ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ. ಹಾಗೆ ನೀವೆಲ್ಲ ಫುಡ್ ಸ್ಟ್ರೀಟ್ಗೆ ಹೋದರೆ ಯಾವ ಫುಡ್ನ ಟ್ರೈ ಮಾಡ್ತೀರಾ, ನೀವು ಹೊಸ ಹೊಸ ಫುಡ್ನ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೀವು ವಿ ವಿ ಪುರಂಗೆ ಹೋಗಿದ್ದಾಗ ಯಾವ ಫುಡ್ ಟ್ರೈ ಮಾಡಿದ್ರಾ ಅಂತಲೂ ಕಮೆಂಟ್ ಮಾಡಿ.
ನಾನಿವತ್ತಿಲ್ಲಿ ಈ ಐಸ್ ಕ್ರೀಮ್ ರೋಲ್ನ ಟ್ರೈ ಮಾಡ್ತಾ ಇದ್ದೀನಿ. ಸ್ಟ್ರಾಬೆರಿ ಫ್ಲೇವರ್ ನನಗಿಷ್ಟ, ಅದಕ್ಕೆ ಸ್ಟ್ರಾಬೆರಿ ಫ್ಲೇವರ್ ಹೇಳಿದ್ದೀನಿ. ಈ ಥರ ಐಸ್ ಕ್ರೀಮ್ ರೋಲ್ ತಿಂದಿರಲಿಲ್ಲ ನಾನು. ಐಸ್ ಕ್ರೀಮ್ ರೋಲ್ಸ್ ತಿಂದಿದ್ದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಬೇರೆ ಯಾವ್ದಾದ್ರು ಟ್ರೈ ಫುಡ್ ಸ್ಟ್ರೀಟಲ್ಲಿ ಎಲ್ಲ ಫುಡ್ನ ಟ್ರೈ ಮಾಡಿದಾಯಿತು. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ.